ಹನಿಮೂನ್ ಸಿಸ್ಟೈಟಿಸ್ ಅಂದರೆ ಏನು? ಈಗ ಹೊಸದಾಗಿ ಮದುವೆ ಆದವರು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಿದಾಗ ಹೆಣ್ಮಕ್ಳಿಗೆ ಸ್ಪೆಷಲಿ ಯೂರಿನ್ ಪಾಸ್ ಮಾಡುವಾಗ ಉರಿ, ಸ್ವಲ್ಪ ನೋವಾಗೋದು, ಪದೇ ಪದೇ ಯೂರಿನ್ಗೆ ಹೋಗೋದು, ಕೆಳಗಡೆ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಸೊ ಯಾಕೆ ಈ ಥರ ಆಗುತ್ತೆ ಅಂದರೆ, ಒಂದು ಫ್ರಿಕ್ಷನ್ನು ಯೂರಿನ್ ಪಾಸ್ ಮಾಡೋ ಜಾಗ ಮತ್ತು ವಜಾನ ಎರಡು ತುಂಬ ಹತ್ರನೇ ಇರೋದ್ರಿಂದ, ಸೊ ಫಸ್ಟ್ ಟೈಮ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡಿದಾಗ ಸ್ವಲ್ಪ ಫ್ರಿಕ್ಷನ್ ಆಗುತ್ತೆ. ಫ್ರಿಕ್ಷನ್ ಆಗೋದ್ರಿಂದ ನಮ್ಮ ಯೂರಿನ್ ಪಾಸ್ ಮಾಡೋ ಜಾಗ ಸ್ವಲ್ಪ ಊತಾಗಿ ಇನ್ಫ್ಲಮೇಷನ್ ಆಗಿ ನಿಮಗೆ ಈ ಥರ ಸಿಮ್ಟಮ್ಸ್ ಬರ್ಬೋದು. ಸೆಕೆಂಡ್ ರೀಸನ್ನು, ಕಮೆಂಟ್ಸ್ ಆಲ್ಸೋ ಡಿಸ್ಟರ್ಬ್ ಆಗುತ್ತೆ. ಎದರ್ ಮೇಲ್ ಪಾರ್ಟ್ನರು ಅಥವಾ ನಿಮ್ಮದು ವಜೈನಾಯಿಂದ ಕಮೆನ್ಸಲ್ಸ್ ಏನಾದರೂ ಯೂರೆತ್ರ ಮೇಲೆ ಡೆಪಾಸಿಟ್ ಆದರೆ ಅದರಿಂದನೂ ನಿಮ್ಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಥರ್ಡ್ ರೀಸನ್ನು, ಏನಾದರೂ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದರಿಂದನೂ ನಿಮಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಇದನ್ನು ಹೆಂಗೆ ಟ್ರೀಟ್ ಮಾಡೋದು ಅಂತಂದರೆ, ಒಂದು, ನೀವು ಸೆಕ್ಷುವಲ್ ಆ್ಯಕ್ಟಿವಿಟಿ ಆದಮೇಲೆ ಯೂರಿನ್ ಪಾಸ್ ಮಾಡಬೇಕು. ಮತ್ತು ಏನಾದರೂ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಕೋಬೇಕು. ನೀವು ಒಂದು ಯೂರಿನ್ ಟೆಸ್ಟ್ ಮಾಡಿ, ಯೂರಿನ್ ಟೆಸ್ಟಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆ ಅಂತ ಆದರೆ ಒಂದು 5 days ಆ್ಯಂಟಿಬಯೋಟಿಕ್ಸ್ ತೊಗೊಳ್ಬೋದು. ಅಥವಾ ಯುರೆಥ್ರಲ್ ರಿಲ್ಯಾಕ್ಸೆಂಟ್ಸ್ ಅಂತ ಕೊಡ್ತೀವಿ, ಅದರಿಂದನೂ ನಿಮ್ಮ ಸಿಮ್ಟಮ್ಸು ಕಡಿಮೆ ಆಗುತ್ತೆ. ಸೇಮ್ ಸಿಮ್ಟಮ್ಸು ನೀವು ತುಂಬ ಲಾಂಗ್ ಟೈಮ್ ಸೆಕ್ಷುವಲಿ ಆ್ಯಕ್ಟಿವ್ ಇಲ್ದಿರ ಸೆಕ್ಷುವಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದಾಗ್ಲೂ ಸೇಮ್ ಸಿಮ್ಟಮ್ಸ್ ಬರ್ಬೋದು. ಅಥವಾ ರಿಪೀಟೆಡಾಗಿ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದಾಗ್ಲೂ ಇದೇ ಥರ ಸಿಮ್ಟಮ್ಸು ಬರ್ಬೋದು.